ಮಾತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರವಿಭವ ಸರ್ವೇಶ ಕೊಡು ಚಿರವಿಭವ ಜ್ವಲಿಸುವುದನ ವರದ ನಿಜಾನ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಹೇ ಕೃಷ್ಣ ದೀನದಯಾನಿಧಿ ವಾಸುದೇವ್ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು ನನ್ನ ಕೈ ಹಿಡಿದ ಪದಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತ ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ಛೇ ವಿಧಾತ ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಪಾಂಚಾಲಿ 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 ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೃಪದ ಸುತೆ ಲೋಕವೇಕೆ ಬಿಡು ಚಿಂತೆ ಮನದಿ ಬೀಳು ಚಿಂತೆ ಮನ ಕಡು ದುರಾತ್ಮರವರು ಪದಿಸುವೆ ನಾವು ಗಣದೆ ಶೋಕವೇಕೆ ಬಿಡು ಚಿಂತೆ ಮನದಿ ಬೀಳು ಚಿಂತೆ ಕಡು ದುರಾತ್ಮರವರು ಪದಿಸುವೆ ನಾವು ಗಣದೆ ಎನ್ನೊಯ್ರಿಗಳನ್ನು ಸಿಗುವೆ ನಾವು ಗಣದೆ ಪಾಂಚಾಲಿ ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಬಿಸಿ ರಕ್ತದೊಳು ಕುಡಿಗಟ್ಟಿಸುವೆನು ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಬಿಸಿ ರಕ್ತದೊಳು ಕುಡಿಗಟ್ಟಿಸುವೆನು ಪಾಂಡವರ ಪತ್ನಿಯಂತೆ ದರೆಯೋಳು ಪಾಂಡವರ ಪತ್ನಿಯಂತೆನಿಸಿ ದರೆಯೋಳು ಕೆಚ್ಚನೆಯ ನಾರಿಯಂತಿರದೆ ಬರೆಯೋಳು ಕೆಚ್ಚನೆಯ ನಾರಿಯಂತಿರದೆ ಬರೆಯೋಳು ಶೋಕವೇಕೆ ಬಿಡು ಚಿಂತಮನ ಕಡು ದುರಾತ್ಮರವರು ಪಡಿಸುವೆ ನಾವು ಪ್ರಣದೆ ಎನ್ನೊಯ್ರಿಗಳನ್ನು ಸಿಗುವೆ ನಾವು ಪ್ರಣದೆ ಶೋಕವೇಕೆ ಬಿಡು ಚಿಂತಮನ ಕಡು ದುರಾತ್ಮರವರು ಪಡಿಸುವೆ ನಾವು ಪ್ರಣದೆ ಎನ್ನೊಯ್ರಿಗಳನ್ನು ಸಿಗುವೆ ನಾವು ಪ್ರಣದೆ ಪಾಂಚಾಲಿ ಏಕೆ ಏನಾಯಿತು ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವ ಎಲ್ಲ ಕಾರಣವಾದರೂ ಏನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿಯ ಅಳುವಿಗೆ 1 ಅಲ್ಲ 10 ಕಾರಣಗಳಿರುವು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಭಕ್ತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಸತಿ ಯುದ್ಧ ಹಿತ ಮಂಡಾಪನ ತೆರೆದೆ, ಸತಿ ಯುದ್ಧ ಹಿತ ಮಂಡಾಪನ ತೆರೆದೆ. ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ. ಬಡ ಬಡ ಪಿಡಿಯುತ್ತ ಬಡ ಕೌರವರ, ಬಡ ಬಡ ಪಿಡಿಯುತ್ತ ಬಡ ಕೌರವರ ತೊಡೆ ಮುರಿಯದ ಬಿಡುವೆನ ಕದಗಿಂತ, ತೊಡೆ ಮುರಿಯದ ಬಿಡುವೆನ ಕದಗಿಂತ ಬಡ ದುಶ್ಯಾಸನ ನೋಡಲನ್ನು, ಬಡ ದುಶ್ಯಾಸನ ನೋಡಲನ್ನು ಮಗನು ಗಿಡದಲ್ಲಿ ರಕ್ತದಿ ಮುಡಿಗಟ್ಟು, ಗಿಡದಲ್ಲಿ ರಕ್ತದಿ ಮುಡಿಗಟ್ಟು, ಗಿಡದಲ್ಲಿ ರಕ್ತದಿ ಮುಡಿಗಟ್ಟು. ಸತ್ಯ ಯುದ್ಧ ಹಿತ ಮನ ಸತ್ಯ
ಜೊತೆ ಇಂದ ಮನೋಜ್ಞ ತೆರಿತೆ ದ್ರುಪದ ಸುತೆ ಕೇಳೆ ದ್ರುಪದ ಸುತ ಕೇಳೆ ದ್ರುಪದ ಸುತೆ. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಆ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ, ತಿಳಿಸಬಾರದೆ. ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವಿನಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ರಾಯಭಾರಕ್ಕೆ ಹೋಗಿರುವರು? ಕೃಷ್ಣನು ಏನು ಗೋಪಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ಮಗ್ನರಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ನಾನು ಊಹಿಸಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಚಮತ್ಕಾರದ ಉತ್ತರ. ಹರಳು ಉರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಆದರೆ ಅದು ಇನ್ನು ಮುಗಿದಿಲ್ಲ. ಬಿಡು, ಬಾ ಬಾ, ನನ್ನ ತೊಳೆಯನ್ನು ಅಲಂಕರಿಸು. ನಂತರ ನೋಡೋಣ ಪ್ರಾಣೇಶ್ವರ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಬಲು ಜಾಣೆ, ಜಾಣೆ ಬಲು ಜಾಣೆ, ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಪಾಂಚಾಲಿ, ಕುರುಕುಲ ಅದಮರ ಕೆಣಕುತ್ತ ರಣದೋಳ್, ಕುರುವಂಶವನೇ ನಾಶವ ಕೈವೆ. ಕುರುಕುಲ ಅದಮರ ಕೆಣಕುತ್ತ ರಣದೋ, ಕುರುವಂಶವನೇ ನಾಶವ ಕೈವೆ. ತುರುಳದು ಶಾಸನ ನೋಡಲದು ಮಗದು, ತುರುಳದು ಶಾಸನ ನೋಡಲದು, ಬಿಡದಲ್ಲಿ ರಕ್ತದಿ ಮುಡಿಗಟ್ಟಿಸುವೆ, ಬಿಡದಲ್ಲಿ ರಕ್ತದಿ ಮುಡಿಗಟ್ಟಿಸುವೆ. ಜಾಣೆ ಅಲು ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆತಿದ್ದೇನೆ, ಗೈದ ಶಪಥವನ್ನು ಮರೆಯುವೆನೇನೆ. ಸಭೆಯ ಪರಿಭವವ ಮರೆತಿದ್ದೇನೆ, ಗೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಸಲೇತಕ್ಕೆ ದ್ರುಪದನು, ಚಿಂತಿಸಲೇತಕ್ಕೆ ದ್ರುಪದನು, ರಣದೊಳು ಕುರುವರ ಪದವೊಡಗಿಸುವೆ, ರಣದೊಳು ಕುರುವರ ಪದವೊಡಗಿಸು. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀ, ಈ ಭೀಮನ ಪ್ರೀತಿಯ ರಾಣಿಯು ನೀ. ಜಾಣೆ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ,
ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮತೆಯ ಮನೆಗೆ ವೀರ ವೀರ. ಪ್ರಾಣೇಶ್ವರ ಪಾಂಚಾಲಿ ಸಮತೆಯ ಮನೆಗೆ ವೀರ ವೀರ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ಮನಮುದಿಸುವ ಮಧು ಆಶ ವಿಲಾಸ, ಮನಮುದಿಸುವ ಮಧು ಆಶ ವಿಲಾಸ, ಗೌರವ ಶಿರವ ಧರೆಯುಳು ನೀನು. ಪಾಂಚಾಲಿ ಗೌರವ ಶಿರವ ಧರೆಯುಳು ನೀನು. ಚೆಲ್ಲುತ್ತಾ ಸೇರುವೆ ಆಗ, ಪಾಂಚಾಲಿ ಚೆಲ್ಲುತ್ತಾ ಸೇರುವೆ. ಸಮಯವಿದೆ ಚೆಲ್ಲುತ್ತಾ ಸೇರುವೆ ಕಾಂತೆಯಾಗಿ, ಚೆಲ್ಲುತ್ತಾ ಸೇರುವೆ ಕಾಂತೆಯಾಗಿ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮತೆಯ ಮನೆಗೆ ವೀರ ವಿರಾಮ, ಸಮತೆಯ ಮನೆಗೆ ವೀರ ವಿರಾಮ. ಸಮಯವಿದೆ ಪಾಂಚಾಲಿ ನೆನಪಿದೆಯೇ? ಹಿಂದೆ ಒಂದು ದಿನ ನೀನು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿಯಿಂದ ಹೇಳಿದೆ ಮತ್ತು ಇನ್ನು ಏನೇನೋ ಸಂಬೋಧಿಸಿದೆ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಇಚ್ಛಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಾಗಿ ಹೇಳಿಯಲ್ಲ ಏ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಚ್ಛಿದರೇನಾಯಿತು, ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕ. ಪಾಂಚಾಲಿ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯೋಧವನ್ನು ಆತುರದಿಂದ ಕಾಯುತ್ತಿದ್ದೇನೆ. ಧರ್ಮಫಲಾಯನಾದ ಧರ್ಮರಾಯನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಇನ್ನೊಂದು ಗಳಿಗೆಯೋ ಸಹಿಸಲಾಗದು, ಸಹಿಸುವುದಿಲ್ಲ. ಧೂಳ ಕೌರವರು ಬಾಳ್ಯಗೆಡಿಸುವ ತಾಳು ನೀ ಶುಭವತಿಯ. ಧೂಳ ಕೌರವರ ಬಾಳ್ಯಗೆಡಿಸುವ ತಾಳು ನೀ ಶುಭವತಿಯ. ಸೈರಿಸೈ ಪರಿಯನು ಮನದೊಳು ಸೈರಿಸೆ, ಪರಿಯನು ಮನದೊಳು ಸೈರಿಸೆ ಪರಿಯನು. ತುರಿದೊಳಿಕಲೆ ಕುರುಕುಲವೆಲ್ಲ ಹದಬಡಿಯುವನು ತುರಿದೊಳಿಕಲೆ ಕುರುಕುಲವೆಲ್ಲ ಹದಬಡಿಯುವನು ತುರುಳ ಕೌರವ ಬಿಡುವನು. ತುರುಳ ಕೌರವ ಬಿಡುವನು. ಸೈ ಮರೆಯಲು ಅದೊಳು ಸೈರಿಸೆ ಮರೆಯಲು ಅದೊಳು ಸೈರಿಸೆ ಮರೆಯಲು. ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಭೀಮನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಕಷ್ಟ ಸುಖಗಳಿಗೆ ಸ್ತ್ರೀಯರೆಂದೇ ಕಾರಣರೆಂದು ತಿಳಿಸಿದನು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಸಮನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ,
ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿದು ಬಿಡುವೆನು. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದಂತೆ ನಾನು ಮಾಡುತ್ತೇನೆ. ನನ್ನಲ್ಲಿ ಕೋಪವೇ ತಮ್ಮ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಪಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನಡೆಸದಿರುವುದು. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ನಡೆಸದಿರುವುದು. ತಳಿದವರು ಮುಂದೆ ಬಾಳಿಯರು ಎಂಬ ಭೀಮಾ. ತಳಿದವರು ಮುಂದೆ ಬಾಳಿಯರು ಎಂಬ ಕಿರಿಯರ ವಾಣಿಯ ಮರೆಯುವುದನುಚಿತ, ಕಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ನಿನ್ನಿಂತಹ ಪ್ರಚೋದನೆ ನುಡಿಗಳಿಂದ ಪಾಂಚಾಲಿ ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಿಲ್ಲ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು, ಮಾನಿನಿ ಮನದ ವೇದನೆ ನೀಗಿಸು. ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಇದು ಗುಣವೋ. ಧರ್ಮಜ ನಮ್ಮಯ ನಿರ್ಮಲ ಪಾತ್ರವೋ, ಧರ್ಮಜ ನಮ್ಮಯ ನಿರ್ಮಲ ಪಾತ್ರವೋ. ವೀರುವುದನುಚಿತ ಪರೀಕ್ಷಿಸದೆ ನುಡಿಯ, ವೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸೈಪುದು ಮನದನು ತಾಪವ ತರುಣಿ. ಪಾಂಚಾಲಿ, ಸೈಪುದು ಮನದನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯವು ಕರಗಲು ಸರಿಯೇ. ಪಾಂಚಾಲಿ, ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯವು ಕರಗಲು ಸರಿಯೇ. ಸಾರಸಾಚಿನಿ ಅರಿಯದ ಈ ಪರಿ, ಸಾರಸಾಚಿನಿ ಅರಿಯದ ಈ ಪರಿ. ಏಕಿಂತು ನೀನಿಂತು ವಿಕೋಪಗೊಳಿಸೆ, ಏಕಿಂತು ನೀನಿಂತು ವಿಕೋಪಗೊಳಿಸೆ. ಮಾನಿನಿ ಮನದ ವೇದನೆ ನೀಗಿಸು. ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಈ ದುಗುಡವೋ, ದುಗುಡವೋ, ದುಗುಡವೋ. ಪಾಂಚಾಲಿ, ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯೋ ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮವೆಂಬುದು ನೀವು ತಿಳಿದಿಲ್ಲ. ಅಭಿಮಾನಕ್ಕೆ ನಾವು ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ
ಮುಂದೆ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸಿರುವೆ. ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದ್ದೀರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನ್ನು ಕಳುಹಿಸಿ ಎಲ್ಲಿ ಅಪಮಾನ ಪಡಿಸುವರು ಎಂಬುದೇ ನನ್ನ ಚಿಂತೆಯಾಗಿದೆ. ಅರ್ಜುನ, ನಾನಿನ್ನು ತೆರಳುವೆನು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದಂತೆ ನಾನು ಮಾಡುತ್ತೇನೆ. ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಅಣ್ಣ ನಿನಗೆ ನಮಸ್ಕರಿಸಿ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತೆ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿನ್ನು ತೆರಳುವೆನು. ಈ ಸಂಧ್ಯಾ ಪಲಾಪಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ಅಂದುಕೊಂಡಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಹೊಂಚು ಮಾಡಿ ಸಂಚಿ ಹಾಕಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ನುಡಿಸಲು ಅವಣಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರ ಮೇಲೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ದುಡುಕಬೇಡ. ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನಾಗಲಿ ಹೇಳಲಿಲ್ಲವೇ? ಏನು ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ? ಸಂಬಂಧವಿರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಆ ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರುಳ ದುರ್ಯೋಧನ ಆತನೂ ಸಹ. ಆಹಾ ಕೃಷ್ಣ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮೀ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಪ್ರಚಂಡ ಭೀಮನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಈ ಅಗ್ರಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಎಂದಾದರೂ ನಿನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ ಸ್ತ್ರೀಯನ್ನು ಆಳುವುದು ಹೇಗೆ ತಾನೇ ಸಾಧ್ಯವಾದೀತು? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿ ಆಗಿರಲಾರದು. ಏನು ಏನಾ ಸಂದೇಶ? ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ಇಂತಲ್ಲಿಯೇ ಹೇಳಿಬಿಡು. ಆಗುವುದಿಲ್ಲವಯ್ಯ, ನಾನು ಹೇಳುವುದಿಲ್ಲ. ಇಂತಹ ಪರಿಹಾಸ್ಯವೇಗೆ ಕೃಷ್ಣ? ಪರಿಹಾಸ್ಯವಲ್ಲ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಪಕ್ಕಕ್ಕಿಟ್ಟು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗಲಿ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ, ಬಿಡಯ್ಯ ಗದೆಯನ್ನು. ಬಿಡಯ್ಯ ಅರ್ಜುನ, ಈ ಗದೆಯನ್ನು ಹಿಡಿದಿಟ್ಟುಕೋ. ಆಗಲಿ ಪರಮಾತ್ಮ. ಯಾಗ್ರಸೇನಿ, ನಾನು ಹೇಳದಂತೆ ಮಾಡಬೇಕು ತಿಳಿಯಿತೆ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಲ್ಲ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ನೋಡೋಣ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ನಿನಗೆ ಬರುವುದೋ ಇಲ್ಲವೋ ಎಂದು. ಭೀಮಸೇನ,
ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಬ್ಬಾ, ಈಗ ಸಮಾಧಾನವಾಯಿತು. ಈಗೆಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾರ್ಯಾರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಈ ನೀಚ ಕೃತ್ಯವನ್ನು ಮಾಡಿದವರು? ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸವು ಅವರಿಂದಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಗ್ರಜ. ಸುಡುವೆ ನಾಂ ಕುರುಕುಲವನಲ್ಲ, ಸುಡುವೆ ನಾಂ ಕುರುಕುಲವನಲ್ಲ, ಸುಡುವೆ ನಾಂ ಗಾಂಧಾರಿಯತ್ತ 101 ಮಕ್ಕಳ. ಅಗ್ರಜ, ಕಡಿವೆ ನಾಂ ಕಣ್ಣನ ಶಿರವ, ಕಡಿವೆ ನಾಂ ಕಣ್ಣನ ಶಿರವ, ಕಡಿದು ರಣ ಚಂಡಿ ಗೌತಣ ಕೊಡುವೆ. ಇದು ಸತ್ಯ ಸತ್ಯ. ಅಣ್ಣ ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರರಿಗೆ ತಕ್ಕ ಬುದ್ಧಿ ಕಲಿಸುವುದು ಒಂದೇ ಉಳಿದಿರುವುದು ಪ್ರತ್ಯುತ್ತರ. ಹಾ, ಇಷ್ಟು ಮಾತ್ರವಲ್ಲ, ಆತನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಹೇಳುವೆನು ಕೇಳಿ. ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು, ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ಕಡೆಗೂ ಯುದ್ಧವಾಗೈದೆ ಕೊಡೆನಿಂದ ರಾಜ, ಕಡೆಗೂ ಯುದ್ಧವಾಗೈದೆ ಕೊಡೆನಿಂದ ರಾಜ. ದುಡುಗುತ್ತ ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು. ಐವರಿಗೈದು ಗ್ರಾಮವ ಕೊಡೆದು ಭೀಮನಿಗೊಂದು ಊರಲು ಬಿಡೆದು, ಐವರಿಗೈದು ಗ್ರಾಮವ ಕೊಡೆದು ಭೀಮನಿಗೊಂದು ಊರಲು ಬಿಡೆದು, ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗಲೇ ಎಂದ, ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗಲೇ ಎಂದ. ದುಡುಗುತ್ತ ನುಡಿದ ಕೌರವನು ಹಿಡಿಂಬಾಪತಿಯ ಕೇಳು, ಹಿಡಿಂಬಾಪತಿಯ ಕೇಳು, ಹಿಡಿಂಬಾಪತಿಯ ಕೇಳು. ಇಷ್ಟು ಮಾತ್ರವಲ್ಲ, ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಆತನು ನುಡಿದೇ ಬಿಟ್ಟನು. ಪರಮಾತ್ಮ, ಮಾಧವ ಪೋರ್ ವಾಸುದೇವನೇ ಪಾಲಿಸೋ, ಜನಾರ್ದನ ವಾಸುದೇವನೇ ಪಾಲಿಸೋ. ಕುಂಡಲ ಕಾಂತಿ ಕಪಾಲ ವಿಶಾಲ, ಕುಂಡಲ ಕಾಂತಿ ಕಪಾಲ ವಿಶಾಲ, ಲಲಿತ ಲಲಿತ ಕಲವನ ಮಾಲ.
ಲಲಿತ ಲಲಿತ ಕಲವನಮಾಲ ಮಧುಸೂದನ ಬಾಲ ಮಾಂಸಿ ಮಧುಸೂದನ ಬಾಲ ಮಾಂಸಿ ವಾಸುದೇವ್ನಿ ಪಾಲಿಸೋ ಜನಾರ್ದನ ವಾಸುದೇವ್ ಪಾಲಿಸೋ 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 ಪಾಲಿಸೋ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ನನಗೆ ಒಂದೇ ಉತ್ತರ, ಅದು ಯುದ್ಧ. ನೀವೇ ತಿಳಿದಿರುವೆ, ನಾವು ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ನೀನು ಬಿಡಿಸುವುದಿಲ್ಲ ಬಿಡೋ, ನಾನೇ ಬಿಡಿಸಿಕೊಳ್ಳುವೆನು. ವೈರೇ ಕುರುಕುಲಾದವರನು, ವೈರೇ ಕುರುಕುಲಾದವರನು, ಒಬ್ಬನು ಸಿರಿಗುಂಬರದು ಪದಹಂಕಾರದೆ, ಸಿರಿಗುಂಬರದು ಪದಹಂಕಾರ, ವೈರೇ ಕುರುಕುಲಾದವರನು, ಒಬ್ಬನು ಅಂತರೆಂಬುವ ಅಕ್ಕರಗಿಲ್ಲದ ಸೊಕ್ಕಿದ ಕುರುವರ ಕುಂದಿಗಳೇ, ಅಂತರೆಂಬುವ ಅಕ್ಕರಗಿಲ್ಲದ ಸೊಕ್ಕಿದ ಕುರುವರ ಕುಂದಿಗಳು, ಸೊಕ್ಕಸವೆಲ್ಲವ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವಾಗಿ ಸಗಿದ ರಕ್ಷಿಸರು ಲೆಕ್ಕಿಸದೆ ಸಕ್ಕಳಗಿಸಿ ಅದರೊಳಗೆ ಲೆಕ್ಕಿಸದೆ ಸೊಕ್ಕಳಗಿಸಿ ಮುಕ್ತಿಸದಿರು ಅದರೊಳಗೆ ಸಭೆಗಳು ಪಂಕ್ತಿಯ ಗರ್ಭದಿ ತೆರೆದ, ಸಭೆಗಳು ಪಂಕ್ತಿಯ ಗರ್ಭದಿ ತೆರೆದು ದುರ್ಗರವರೇ ವೈರೇ ಕುರುಕುಲಾದವರನ್ನು ಒಲಿಸುವೆನು ಸಿರಿಗು ಮೆರೆದು ಮದಕಂತಾರನೆ, ಸಿರಿಗು ಮೆರೆದು ಮದಕಂತಾರ ತಿಕ್ಕರಿದು ಬದುಕಕ್ಕೆ ವೈರೇ ಕುರುಕುಲಾದವರನ್ನು ಕುರುಕುಲಾದವರನ್ನು ಸಿರಿಗಿದು ಬಿಸಾಡುವೆನು. ಹೀಗೆಲ್ಲರೂ ಕೇಳಿ ಈ ಭೀಮನ ಪ್ರತಿಜ್ಞೆಯನ್ನು, ನಾನು ವಾಯುದೇವನ ಅಂಶದಲ್ಲಿ ಹುಟ್ಟಿದ್ದೆ ನಿಜವಾಗಿದ್ದರೆ, ವೀರವಾದ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾಗಿದ್ದರೆ, ಮುಂದೆ ನಡೆಯುವ ಭೀಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಭಸ್ಮ ಮಾಡಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರುಳ ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗುಡಿಯನ್ನು ಕಟ್ಟಿಸುತ್ತೇನೆ. ಆ ನಂತರ ಆ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒಂದು ಪುಡಿ ಪುಡಿ ಮಾಡಿ, ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಏಕೆನ್ನ ಕಾಡುವೆಯೋ ಏ ವಿಧಿ ಪರಮಾತ್ಮ, ಸಾಕಿನ್ನು ಜೀವನವು ಕೊನೆಗಾಣಿಸದೆ 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 ಹೇ ಪರಮಾತ್ಮ, ಶೋಕ ಸಾಗರದೊಳಗೆ ಏಕೆ ಎನ್ನುತ್ತಿದೆ, ಶೋಕ ಸಾಗರದೊಳಗೆ ಏಕೆ ಎನ್ನುತ್ತಿದೆ, ಸಾಕಿನ್ನು ಜೀವನವು ಕೊನೆಗಾಣಿಸ ಹರಿಯೇ 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 ಪರಮಾತ್ಮ. ಹರಿಯು ಪೇಳಿದನು ಎನ್ನ ಜನ್ಮ ವೃತ್ತಾಂತದ ಪರಿಯ,
ಹರಿಯು ಕೇಳಿದನು ಎನ್ನ ಜನ್ಮ ವೃತ್ತಾಂತದ ಪರಿಯ ಕುಂತಿ ಮಾತೆಯ ಎನ್ನ ಜನನಿ ಎಂಬುವ ಪರಿಯ ಪರಮಾತ್ಮ ಕುಂತಿ ಮಾತೆಯ ಎನ್ನ ಜನನಿ ಎಂಬುವ ಪರಿಯ ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಪರಮಾತ್ಮ ಶೋಕ ಸಾಗರದೊಳಗೆ ಏಕೆಯನ್ನ ಸಾಕಿನ್ನು ಜೀವನವು ಕೊನೆಗಾಡಿಸೋರಿಯೇ ಹರಿಯೇ 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 ಪರಮಾತ್ಮನು ಹೇಳಿದ ಸ್ಥಳವು ಇದೇ ಅಲ್ಲವೇ? ಹೇ ಭಗವಾನ್ ಭಾಸ್ಕರ, ಈ ಸಂದೇಹದ ಅಂಧಕಾರದಿಂದ ನನ್ನ ಉತ್ತರಿಸಿ ಕಾಪಾಡು ದೇವಾ, ಕಾಪಾಡು. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ, ಭವ ಜನ್ಮ ದಾತ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಸಲ್ಲದ ಮಾತಾಡಿ ಅಲ್ಲವ ಜಾಜನನು ಪರಮಾತ್ಮ ಸಲ್ಲದ ಮಾತಾಡಿ ಅಲ್ಲವಲ್ಲ ಜನರು ಎಲ್ಲಿ ಹೋದರು ಎನ್ನ ಕುಲಹೀನನೆನ್ನುವರು ಪರಮಾತ್ಮ ಎಲ್ಲಿ ಹೋದರು ಎನ್ನ ಕುಲಹೀನನೆನ್ನುವರು ನನ್ನ ಕೊಲಬೇಡ ಕೊಲು ತಂದೆ ಕುಲಮಾನ ಈ ನನ್ನ ಕುಲವನ್ನು ಕೊಡು ತಂದೆ ಕುಲಮಾನ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ, ಭವ ಜನ್ಮ ದಾತ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ ದೇವಾ. ದೇವಾ ಪರಮಾತ್ಮ. ಕರ್ಣ, ಕುಮಾರ ಕರ್ಣ, ಕರ್ಣ, ಏನಿದು ಈ ಏಕಾಗ್ರತೆಯನ್ನು ನನ್ನ ಭಂಗಪಡಿಸಿದ ಯಾರಿರಬಹುದು? ಅಮ್ಮ, ನೀನು ಯಾರು ತಾಯಿ? ಕುಮಾರ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆ ನಿನಗೆ ಮೊದಲು ತೋರಿಸಿದ ಸ್ತ್ರೀನ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿ ದೇವಿಯೇ? ಹಾ, ನನ್ನ ಪರಮ ವೈರಿ ಅರ್ಜುನನ ತಾಯಿ. ಅಮ್ಮ, ನನ್ನ ಎತ್ತ ತಾಯಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವನು ತಾಯಿ. ಕೀರ್ತಿಶೀಲನಾಗು ಕಂದ. ಅಮ್ಮ, ಎಂಥ ಕೀರ್ತಿಯಮ್ಮ ನನ್ನದು, ಎಂಥ ಕೀರ್ತಿಯಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ,
ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ 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 ಕರುಣೆಯ ತೋರದೆ ಕುವರನ ತೊರೆದೆ ಅಮ್ಮ ಕರುಣೆಯ ತೋರದೆ ಕುವರನ ತೊರೆದೆ ಎಂದಿಗೆ ಈ ಋಣವ ತೀರಿಸದೆ ಅಮ್ಮ ಎಂದಿಗೆ ಈ ಋಣವ ತೀರಿಸದೆ ಜನಿಸಿದ ಮರುಕ್ಷಣವೇ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ನಕೆಸದೆಯಂತೆ ಮಗುವಮ್ಮ ನಾನಾಗ ಏನೊಂದನ್ನು ಅರಿವೆ ಮಗುವಮ್ಮ ನಾನಾಗ ಏನೊಂದನ್ನು ಅರಿವೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಅಮ್ಮ 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 ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಅಮ್ಮ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ ಅಮ್ಮ 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 ಮದನೆಂಬ ಮಮಕಾರ ನಿನಗಿಲ್ಲವೇ ತಾಯೇ ಅಮ್ಮ ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ ಐವರ ಮಾತೆ ನಿನಗಿದು ತರವೇ ಅಮ್ಮ ಐವರ ಮಾತೆ ನಿನಗಿದು ತರವೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದರ ಅಪರಾಧವಾದರೂ ಏನು ತಾಯಿ ಈ ಪಾಪಿ ದೇಹವನ್ನು ಅಲ್ಲಿದ್ದ ಜಲಾಚರಣಗಳು ತಿನ್ನದೇ ಬಿಟ್ಟವಲ್ಲಮ್ಮ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿ ಸಲುವಿ ಹೀಗಿರುವಾಗ ಏಕಮ್ಮ ಈ ರೀತಿ ಮಾಡಿದೆ ಏಕಮ್ಮ ಈ ರೀತಿ ಮಾಡಿದೆ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಣೆ ಮಾಡಿದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವುದಿಲ್ಲವೇ ಮಗನೆಂಬ ಮಮಕಾರವು ಈಗಲಾದರೂ ಬಂದಿತ್ತಲ್ಲ ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಕಂದ
ಕರೆದೆನು ನಿನ್ನ ಮೂಲೆ ಮಂತ್ರದಿಂದ ಕರೆದೆನು ನಿನ್ನ ಲೋಕಭವಾದೆಗೆ ನದಿಗೆಸೆದೆನು ನಾನು. ಕ್ಷಮಿಸು ನನ್ನನ್ನು ಕ್ಷಮಿಸು. ಲೋಕಭವಾದೆಗೆ ನದಿಗೆಸೆದೆನು ನಾನು. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿದ ಪರಿತಪಿಸಿದ ಬಂದಿರೋ ಗಂಡ ವಾರ ನಿನ್ನ ತಾಯಿ ನಾನೇನೆಯ ಈ ಜೀವ ನೀನು ಹೀಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳ ಶೂಲದಂತೆ ಹಿರಿಯುವುದು. ಸತ್ಯವಾಗಿಯೂ ಹೇಳುವೆ, ನೀನು ಬದುಕಿರೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು ಮಗನೇ. ಅಮ್ಮ, ಈ ರೀತಿ ಮಾತನ್ನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಸಲ್ಲಮ್ಮ. ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಭಾಗ್ಯಶಾಲಿಗಳು. ಅಂತ ಭಾಗ್ಯ ನನಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು ಕಂದ. ಅಮ್ಮ, ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಅಮ್ಮ, ಕುಮಾರ. ಅದೊಂದು ಮಾತನ್ನು ಮಾತ್ರ ಬಿಡಿ ತಾಯಿ, ಬೇರೆ ಏನು ಹೇಳು? ನಾನು ಜೀವಿಸುತ್ತಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ಅಮ್ಮ. ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು. ಅಮ್ಮ, ಸೌಭಾಗ್ಯ ದಾನ ಮಾಡು ಕಂದ. ವೀರ ಮಾತೆಯಾದ ನೀನು ಇಂಥ ನುಡಿಗಳನ್ನು ಹೇಳಬಾರದು. ಅಮ್ಮ, ಅಮ್ಮ, ನನ್ನನ್ನು ನಂಬಿ ಆ ಪರದಾತನು ಯುದ್ಧ ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥವನೆಂಬ ವಿಚಾರವನ್ನು ಕೇಳಿ ಸಂಪಿಸುತ್ತಿರುವರೆ. ಅಮ್ಮ, ಅಮ್ಮ, ಸರ್ವತಾ ಆಗಲಾರದು. ಇಂಥ ಹಿತಬೋಧನೆಯನ್ನು ಮಾಡಬಹುದೇ ತಾಯಿ? ಜಯಕರ್ಣ, ಅಮ್ಮ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸಹ ಸತ್ಯ. ಆದರೆ ಅಮ್ಮ, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರು. ನೀವಾರು ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸೋದರ ಎಂಬ ಭಾವನೆ ನನ್ನಲ್ಲಿ ಬರಲೇ ಇಲ್ಲ ತಾಯಿ. ಕರ್ಣ, ಇದರಲ್ಲಿ ನನ್ನ ತಪ್ಪೇನು ತಾಯಿ? ಮಮ ಪ್ರಾಣಾಯ ಪಾಂಡು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಂದು ಎಲ್ಲಿಂದ ಬರಬೇಕು? ಬಿಡುತ್ತಾಯಿ ಆ ಚಿಂತೆಯನ್ನು. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನೆಂದು ಹೇಳುತ್ತಿರುವೆಯ? ಪೌರುಷರ ಇರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗೇ ಪಡೆಯುವೆನು, ಉಳಿದಿದ್ದು ದೈವವಿಚ್ಛೆ. ಅಮ್ಮ, ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲೆ ತಾಯಿ? ಇಡೀ ಪ್ರಪಂಚವೇ ನಿನ್ನನ್ನು ಸೇರಿ ದೂಡಿ ಬಿಟ್ಟಾಗ ಬಲು ಮಣ್ಣನೆಯಿಂದ ಸಾಕಿ ಸಲುವಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ ತಾಯಿ? ಸಣ್ಣ ಪ್ರಾಣದಂತೆ ಪ್ರಾಣಸಕನಂತೆ ಹೃದಯ ಸಕನಂತೆ ಈಗ ಯುದ್ಧ ಹೂಡಿರುವಾಗ ಆತನನ್ನು ತೊರೆಯುವುದು ಉಂಟೆ ತಾಯಿ? ಸರ್ವತಃ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಅಮ್ಮ, ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಿ
ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅಮ್ಮ, ಅವರನ್ನು ಉಳಿಸಿಕೊಡು ಕಂದ. ಅಮ್ಮ, ಅವರನ್ನು ಉಳಿಸಿಕೊಡು. ಪಾಂಡವರೆಂದರೆ ಎಷ್ಟೊಂದು ಮಮತೆ ತಾಯಿ. ಅವರಿಗಿರುವ ಸ್ನೇಹವನ್ನು, ಪ್ರೀತಿಯನ್ನು ನನ್ನ ಮೇಲೆ ಇಲ್ಲ ಏಕೆ ತಾಯಿ? ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಕಡಲ ತೀರವೇ ಕಡೆದು ಹೋಗಲಿ, ಭಾನುಭೂಮಿಯೇ ಬಿರಿದು ನಿಲ್ಲಲಿ, ನಿನ್ನಾಣೆಗೂ ನನ್ನ. ಕಡಲ ತೀರವೇ ಕಡೆದು ಹೋಗಲಿ, ಭಾನುಭೂಮಿಯೇ ಬಿರಿದು ನಿಲ್ಲ, ಈ ದೇಹವೇ ಚೂರಾಗಲಿ, ಬಿಡನು ಅಮ್ಮ ಹವನ, ಬಿಡನು ಅಮ್ಮ ಹವನ, ಬಿಡನು ಅಮ್ಮ ಹವನ. ಅಮ್ಮ, 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಕಡನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು, ಮಮತೆ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು, ಮಮತೆಯು ಮರೆಯಿತು, ಸೋದರ ತೊರೆಯಿತು, ಬಿಡೆನು ಅಮ್ಮ ಅವನ, ಬಿಡೆನು ಅಮ್ಮ ಹವನ, ಬಿಡೆನು ಅಮ್ಮ ಹವನ. ಅಮ್ಮ, 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 ನಿನಗಿದು ಕರವೇ ನಮ್ಮ, ನಿನಗಿದು ಕರವೇ ನಮ್ಮ. ದುರದೊಳ್ಳರ್ಜುನ ರಣದೊಡ್ಡಪ್ಪನ, ನನ್ನ ಸ್ವಾಮಿಗೆ ಪ್ರೇಮ ದರ್ಪಣ. ಅಮ್ಮ, ಅಮ್ಮ, ದುರದೊಳ್ಳರ್ಜುನ ರಣದೊಡ್ಡಪ್ಪನ, ನನ್ನ ಸ್ವಾಮಿಗೆ ಪ್ರೇಮ ದರ್ಪಣ, ನಿನ್ನಾಣೆಗೂ ನನ್ನಾಣೆಗೂ, ಬಿಡನು ಅಮ್ಮ ಅವನ, ಬಿಡನು ಅಮ್ಮ ಹವನ, ಬಿಡನು ಅಮ್ಮ ಹವನ. ಅಮ್ಮ, 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಅಮ್ಮ, ಅಮ್ಮ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೂ ಬಂದರೂ ನಾನು ಕಣ್ಣೆತ್ತು ನೋಡುವುದಿಲ್ಲ ತಾಯಿ. ಸಾವಿರ ಆನೆಯ ಬಲವುಳ್ಳ ರೌದ್ರಾಂತ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಲು ಬಂದರೂ ನಾನು ಕೈ ಎತ್ತುವುದಿಲ್ಲ ತಾಯಿ. ಅಮ್ಮ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರನ್ನು ನಾನೆಂದಿಗೂ ಕೇಳನ್ನುಂಟು ಮಾಡಿಲ್ಲ ತಾಯಿ. ಆದರೆ ಪುಲುಗುಣಿ, ಕಿರೀಟಿ, ಗಾಂಡೀವಿ ಎಂದು ದಶನಾಮವನ್ನುತ್ತಿರುವ ಆ ಪಾರ್ಥನನ್ನು ಮಾತ್ರ ಉಳಿಸನು ತಾಯಿ. ಅಮ್ಮ, ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಗೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ಮಮ ಪ್ರಾಣಾಯ ಪಾಂಡು ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಉಳಿದಿರುವ ತಾಯಿ. ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು. ಐವರು ಮಕ್ಕಳು ಉಳಿದೇ ಇರುವರು ತಾಯಿ. ಬಿಡಮ್ಮ ಚಿಂತೆಯನ್ನು, ಬಿಡಮ್ಮ, ಏಕಮ್ಮ ಚಿಂತೆ ಮಾಡುವೆ.
ಕಟ್ಟ ಕಡೆಯದಾಗಿ ಅಮ್ಮ ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ. ಅಮ್ಮ, ತಾಯಿಯ ಮಾತನ್ನು ನಡೆಸಿಕೊಡದಾದ ಕಡು ಪಾಪಿ ಎಂದು ಭಾವಿಸುವೆಯ ತಾಯಿ? ಅದೇನು ಹೇಳಮ್ಮ. ಸತ್ಯವಾಗಿ ನಡೆಸಿಕೊಡುವೆಯ? ಸತ್ಯವಾಗಲೂ ನಡೆಸಿಕೊಡುವೆನು ತಾಯಿ. ಅಮ್ಮ, ಜನನಿ ನಿನ್ನ ಮಗನಿವನ್ನು ಉಸಿಯಾಡುವನೇನು. ಅಮ್ಮ ಅಮ್ಮ, ಜನನಿ ನಿನ್ನ ಮಗನಿವನ್ನು ಉಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇನು ಆ ಭಾಸ್ಕರನು. ಅಮ್ಮ, ಎಂತಾದರೂ ಸರಿ ನಡೆಸುವೆನು ನಿಮ್ಮಯ ನುಡಿಯ. ನಿಜವಾಗಲೂ ತಾಯಿ, ಎಂತಾದರೂ ಸರಿಯೇ ನಡೆಸುವೆನು ನಿಮ್ಮಯ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಈ ನಿನ್ನ ಪಾದ ಕಮಲದಾಣೆ. ಬಿಡು ಚಿಂತೆಯ ಜನನೀ, ತೊಟ್ಟ ಬಾಣವನ್ನು ತೊಡಗಿದುರಳದೆ ಕಟ್ಟ ಕರೆಯ ತನಕ ಕರಮುಗಿದು ಬೇಡವೆನು ಅಲ್ಪಿಸು ಮಾತೆಯ ನೀರಿ ಪ್ರಾಣ ಪದಕ. ತೊಟ್ಟ ಬಾಣವನ್ನು ತೊಡಗಿದುರಳದೆ ಕಟ್ಟ ಕರೆಯ ತನಕ ಕರಮುಗಿದು ಬೇಡವೆನು ಅಲ್ಪಿಸು ಮಾತೆಯ ನೀರಿ ಪ್ರಾಣ ಪದಕ. ಸಹಜಾತರಂ ಹೊರೆ ಕುಬೇರ, ಸಹಜಾತರಂ ಹೊರೆ ಕುಬೇರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡವೇ ಭಿಕ್ಷೆಯನ ನೀಡು ನೀ ಅಭಿವಚನ. ಬೇಡವೇ ಭಿಕ್ಷೆಯನ ನೀಡು ನೀ ಅಭಿವಚನ. ಅಭಿವಚನ ಅಭಿವಚನ. ನಾಳಿನ ಯುದ್ಧದಲ್ಲಿ ನೀನು ಅಮ್ಮ, ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಣ್ಣ. ಸುಯೋಧನ, ಈಗಲೀಗಲೇ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನಿಗೆ ನೀನೇ ಕಾಪಾಡಬೇಕು. ಅಂದು ಇಂದ್ರನು ನನ್ನ ವಜ್ರ ಕವಚವನ್ನೇ ಕಿತ್ತುಕೊಂಡನು. ಆತನ ದುರದೃಷ್ಟವಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪಡಲಿ, ಮಾಡಲಿ. ದೈವ ಪ್ರಪಂಚ ಎಲ್ಲ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗೆ ಪಡೆಯುವನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ ಅಮ್ಮ, ಆಗಬಹುದು ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಂತ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಸಂದೇಹವು ಸಂದೇಹ ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ಬಿಡೆನೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡೆನೊಲ್ಲೆ. ಇದೋ ಕೊಡುವೆನು ಕರಭಾಷೆಯನು, ಬಿಡು ಚಿಂತೆಯನು ಜನನೀ. ಈ ಜನನೀ
ಜನನಿ ಅಮ್ಮ ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಬಾಜೆಯ ಕೇಳಮ್ಮ, ಸಂದೇಹವ ಬಿಡಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ನಿಜವೇ ತಾಯಿ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ ಜನನಿ. ಕುಮಾರ, ಅಮ್ಮ ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗಿಂದು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ನಿಲ್ಲು ತಾಯಿ, ನಿಲ್ಲು. ಅಮ್ಮ, ಪ್ರಥಮ ಸಂದರ್ಶನವೂ ಇಂದಾಯಿತು. ಬಹುಶಃ ಅಂತಿಮ ದರ್ಶನವೂ ಹಿಂದೆ ತೋರುವುದೆಂದು ಹೇಳ್ತಿರುವುದು. ಅಮ್ಮ ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಏನು ಹೇಳು ಕಂದ. ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆನು, ಹೇಳು. ಅಮ್ಮ, ಈ ಮಹಾಭಾರತ ಯುದ್ಧ ಮುಗಿಯುವ ತನಕ ಕರ್ಣನು ನಿನ್ನ ಮಗನೆಂಬ ವಿಚಾರವು ಯಾರಿಗೂ ಹೇಳಕೂಡದೆಂದು ಕರಮುಗಿದು ಬೇಡುವೆನು ತಾಯಿ. ಅಮ್ಮ, ದೈವವಶ ನಾನೇನಾದರೂ ಹತನಾದರೆ ಕುಮಾರ, ಅಮ್ಮ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಕರಮುಗಿದು ಬೇಡುವೆನು ತಾಯಿ. ಅಮ್ಮ, ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನು ಅಮ್ಮ. ಕುಮಾರ, ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಹುದೇ. ಅಮ್ಮ, ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಿ ಹೋದೆ. ಬಗೆ ಬಗೆಯಲಿ ನೊಂದು ಕಣ್ಣೀರ ಕರೆ. ಅಮ್ಮ, ಬಗೆ ಬಗೆಯಲಿ ನೊಂದು ಕಣ್ಣೀರ ಕರೆ. ಅಮ್ಮ ಅಮ್ಮ, ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ಅಮ್ಮ, ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಪರಮಾತ್ಮ, ಈ ಪ್ರಪಂಚದಲ್ಲಿ ದೈವ ಅನುಕೂಲದಲ್ಲಿ ಇಲ್ಲವರು ಉಳಿದಿದ್ದು ವ್ಯರ್ಥ. ಹೇ ವಿಧಿ, ಹೇ ವಿಧಿ, ನಿನ್ನ ಲೀಲೆ ಅಗಣ್ಯ ಅಮೋಘ. ಅಯ್ಯೋ ಪರಮಾತ್ಮ,